ನೀವೇನಾದ್ರೂ ಹೊಸ ಮನೆ ಕಟ್ಟಿಸ್ತಾ ಇದ್ದೀರಾ? ಕಿಚನ್ ಬ್ಯೂಟಿಫುಲ್ ಆಗಿರ್ಬೇಕು, ಈ ತರ ಒಂದು ಇಂಟೀರಿಯರ್ ಡಿಸೈನ್ ಇರಬೇಕು, ವಾರ್ಡ್ರೋಬ್ ಎಲ್ಲಾನು ಸಖತ್ತಾಗಿರ್ಬೇಕು, ಮಾಡ್ಯುಲರ್ ಕಿಚನ್ ಇರಬೇಕು, ಅದು ಕೂಡ ನಿಮ್ಗೆ 20 years ವಾರಂಟಿನೂ ಕೊಡ್ಬೇಕು, ಜೊತೆಗೆ ಲಾಂಗ್ ಲೈಫ್ ಇರಬೇಕು, ಪ್ರೀಮಿಯಂ ಕ್ವಾಲಿಟಿ ಈ ತರ ಇರಬೇಕು ಅಂತ ನೀವೇನಾದ್ರೂ ಅನ್ಕೋತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೀವು ನೋಡ್ತಾ ಇದ್ದೀರಾ ಸ್ಟ್ರೇಟ್ ಹಿಟ್ಸ್ ಗುಣ ಯೂಟ್ಯೂಬ್ ಚಾನಲ್ ಅನ್ನ. ವೆಲ್ಕಮ್ ಟು ಮೈ ಚಾನೆಲ್. ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಂದ್ರೆ ಮುಖ್ಯವಾಗಿ ನೀವ್ ಏನ್ ನೋಡ್ತಾ ಇದ್ದೀರಾ, ಇದೆಲ್ಲ ನೋಡಿ ಗ್ರಾಸರಿ ಯೂನಿಟ್ಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ನೀವು. ಅಂಡ್ ಇದ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟಕ್ಕೂ ಯಾವ್ದು ಅಂತ ಕೇಳ್ತಿದ್ದೀರಾ? ಈ ಇಂಟೀರಿಯರ್ ಡಿಸೈನ್ ಕಂಪನಿ ಬಂದ್ಬಿಟ್ಟು ನಿಮ್ಗೆ ಆಪ್ತಾ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಂತ ನಮ್ಮ ತಲಗಟ್ಟಪುರ ಬೆಂಗಳೂರಿನಲ್ಲೇ ಇದೆ. ಪ್ರತಿ ಯೂನಿಟ್ ಕೂಡ ಇಲ್ಲಿ ನಿಮ್ಗೆ ಸಾಫ್ಟ್ ಕ್ಲೋಜರ್ ಇರುತ್ತೆ. ಯು ಕ್ಯಾನ್ ಸಿ ದಿಸ್. ಆರಾಮ್ಸೆ ಹೋಗುತ್ತೆ. ಹೀಗೆ ಸಾಮಾನ್ಯವಾಗಿ ಕಿಚನ್ ಅಲ್ಲಿ ಎಸ್ಪೆಷಲಿ ಈ ಕಾರ್ನರ್ ಪ್ಲೇಸ್ ಏನಿರುತ್ತೆ, ಎಲ್ರು ಏನಂದ್ರೆ ಅದ್ ಮಾಡಿರ್ತಾರೆ, ಇಲ್ಲ ಅಂದ್ರೆ ವೇಸ್ಟ್ ಆಗ್ಬಿಟ್ಬಿಟ್ಟಿರ್ತಾರೆ. ಬಟ್ ಈ ಒಂದು ಇವರ ಇಂಟೀರಿಯರ್ ಡಿಸೈನ್ ಸ್ಪೆಷಾಲಿಟಿ ಏನಂದ್ರೆ, ಲುಕ್ ಎಟ್ ದಿಸ್, ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಇದು ಮ್ಯಾಜಿಕ್ ಕಾರ್ನರ್ ತರಾನೇ ಮಾಡಿದ್ದಾರೆ. ಬರೀ ಇದಿಷ್ಟೇ ಅಲ್ಲ, ಇದ್ರ ಜೊತೆಗೆ ಅದು ಹಿಂದಿಂದು ಕೂಡ ಬರುತ್ತೆ ನೋಡಿ. ಲುಕ್ ಎಟ್ ದಿಸ್, ವಾವ್. ಇನ್ನೂ ಒಂದ್ ಮ್ಯಾಜಿಕ್ ಕಾರ್ನರ್ ಇದೆ, ಇದ್ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ. ತುಂಬಾನೇ ಸ್ಪೇಸ್ ಸೇವಿಂಗ್ ಮಾಡಿದ್ದಾರೆ. ಲುಕ್ ಎಟ್ ದಿಸ್, ವಾವ್. ಬಾಟಮ್ ಅಲ್ಲಿ ಕೂಡ ಇದೆ. ಎಷ್ಟೊಂದು ಸ್ಪೇಸ್ ಸೇವಿಂಗ್ ಥಿಂಗ್ಸ್ ನ ಮಾಡಿದ್ದಾರೆ ಅಂದ್ರೆ, ಈ ಒಂದು ಪ್ಯಾಂಟ್ರಿ ಯೂನಿಟ್ ಏನಿದೆ ಇದ್ರಲ್ಲಿ ನಿಮ್ಗೆ ಎಷ್ಟೊಂದು ಗ್ರಾಸರಿ ಬಾಕ್ಸಸ್ ನೀವೇನೇನ್ ಇಟ್ಕೋತೀರಾ ಎಲ್ಲಾನು ಇದ್ರಲ್ಲಿ. ಜಾಸ್ತಿ ಇದೆಯಪ್ಪ, ಇಡಕ್ಕೆ ಜಾಗನೇ ಇಲ್ಲ ಅನ್ನೋರೆಲ್ಲಾನು ಇಲ್ಲೆಲ್ಲ ಇಟ್ಕೋಬಹುದು. ಎಷ್ಟೊಂದು ಇಡ್ಸುತ್ತೆ ನೋಡಿ. ಇಲ್ಲಿ ಸ್ಟೋರೇಜಸ್ ಅಂತೂ ಸಿಕ್ಕಾಪಟ್ಟೆ ಮಾಡ್ಕೋಬಹುದು. ಸಿಂಪಲ್ ಯೂನಿಟ್ ಇದು, ಎಕ್ಸ್ಟ್ರಾ ಯೂನಿಟ್ ಅಂತಾನು ಹೇಳ್ಬೋದು. ಇದೇನಪ್ಪಾ ಇದು ಅಂತ ಅನ್ಕೋತಿದ್ದೀರಾ? ಒಳ್ಳೆ ವಾರ್ಡ್ರೋಬ್ ಇರುತ್ತೆ ಅಂತ ನೀವ್ ಅನ್ಕೊಂಡಿರ್ಬೋದು. ಖಂಡಿತ ನಿಮ್ಮ ಊಹೆ ನಿಜ ಅಲ್ಲ, ಸುಳ್ಳು. ಏನಕ್ಕೆ ಅಂತ ಹೇಳಿದ್ರೆ, ಇದೊಂಥರ ಹಿಡನ್ ಡೋರ್ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ, ಒಳಗಡೆ ಹೋದ್ರೆ ಟಾಯ್ಲೆಟ್ ಇದೆ. ಲುಕ್ ಎಟ್ ದಿಸ್. ಓಪನ್ ವಾರ್ಡ್ರೋಬ್ಸ್ ಅನ್ನ ಮಾಡಿದ್ದಾರೆ. ಸೂಪರ್ ಆಗಿದೆ ನೋಡಿ. ಲುಕ್ ಎಟ್ ದಿಸ್, ಡಬಲ್ ಶೀಟ್ ಇದೆ. ಇಲ್ಲಿ ನೋಡ್ಬೋದು ನೀವು, ಅಂಡ್ ಇಲ್ಲೂ ನೋಡ್ಬಹುದು. ಇಲ್ಲಿ ನೋಡಿ ಸ್ಲೈಡ್ ಮಿರರ್ ಎಷ್ಟ್ ಚೆನ್ನಾಗಿ ಮಾಡಿದ್ದಾರೆ ಅಂತ. ಆರಾಮಾಗಿ ಸ್ಲೈಡ್ ಆಗುತ್ತೆ. ಕಲರ್ಸ್ ಎಲ್ಲ ನೀವೇ ಚೂಸ್ ಮಾಡ್ಬೋದು. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಈ ಕಲರ್ ಕಾಂಬಿನೇಷನ್ ತುಂಬಾನೇ ಡೀಸೆಂಟ್ ಆಗಿದೆ. ಎಷ್ಟು ವರ್ಷ ಆದ್ರೂ ನಿಮ್ಗೆ ಹಳೇದ್ ಅನ್ಸಲ್ಲ. ಅಂಡ್ ಸೆಲೆಕ್ಷನ್ ನಿಮ್ದೇ ಇರುತ್ತೆ ಅಫ್ಕೋರ್ಸ್. ನಿಮ್ಗೆ ಈ ತರ ಓಪನ್ ವಾರ್ಡ್ರೋಬ್ ಬೇಡವಾ? ಇಲ್ಲಿ ನೋಡಿ ಸ್ಲೈಡ್ ಮಾಡ್ಬೋದು, ಎಷ್ಟು ಚೆನ್ನಾಗಿದೆ ಅಂತ. ಅಂಡ್ ಲುಕ್ ಎಟ್ ದ ಸ್ಟ್ರೆಂತ್, ಎಷ್ಟು ಸ್ಟ್ರಾಂಗ್ ಆಗಿದೆ ಗೊತ್ತಾ. ಅಂಡ್ ವಾಷಬಲ್ ಕೂಡ. ನೀವು ವಾಟರ್ ಏನೇ ಹಾಕಿದ್ರೆ ನೀಟಾಗಿ ಒರೆಸ್ಕೋಬಹುದು. ಈ ಸ್ಲೈಡ್ ವಾರ್ಡ್ರೋಬ್ ಅಲ್ಲಿ ಇನ್ನೊಂದು ಮ್ಯಾಜಿಕ್ ಇದೆ. ಇಲ್ಲಿ ನೋಡ್ತಾ ಇದೀರಾ, ಮಿರರ್ ಇದೆ. ಎಷ್ಟು ಚೆನ್ನಾಗಿದೆ ಅಂತ. ಮೇಕಪ್ ಮಾಡ್ಕೊಳ್ಳಿಕ್ಕೆ, ರೆಡಿ ಆಗಕ್ಕೆ ತುಂಬಾ ಚೆನ್ನಾಗಿದೆ. ಅಂಡ್ ಇಲ್ಲಿ ನೋಡಿ, ಇದು ಮೂವಬಲ್. ಇಲ್ಲಿ ನೋಡಿ ಕಾಸ್ಮೆಟಿಕ್ಸ್ ಇಟ್ಕೊಳ್ಳಕ್ಕೆ ನೀಟಾಗಿ ಯೂನಿಟ್ ಕೂಡ ಮಾಡಿದ್ದಾರೆ. ಸೊ ಲಾಫ್ಟ್ ಕೂಡ ಮಾಡ್ಕೊಳ್ತಾರೆ. ಈ ತರ ವಾರ್ಡ್ರೋಬ್ಸ್ ಮೇಲೆ ಸರ್ಜಾ ಇರ್ಲಿ ಅಥವಾ ಸರ್ಜಾ ಇಲ್ದೇ ಇರ್ಲಿ, ಸೊ ವಿದೌಟ್ ಸರ್ಜಾಸ್ ಆಲ್ಸೋ ಮಾಡ್ಕೊಡ್ತಾರೆ. ಈ ತರ ನಮ್ ಹೆಣ್ಮಕ್ಳ ಫೇವ್ರೆಟ್ ಪ್ಲೇಸ್ ಯಾವ್ದು ಹೇಳಿ? ಇದೇ ಕಣ್ರಿ. ಎಲ್ರು ಮೇಕಪ್ ಯೂನಿಟ್ ಎಲ್ಲಿದೆ ಅಂತ ಹುಡ್ಕೊಂಡ್ ಹೋಗ್ತಾರೆ. ಮಿರರ್ ಎಲ್ಲಿದೆ ನಿಮ್ಮ ಮನೇಲಿ ಅಂತ ಹುಡ್ಕೊಂಡ್ ಬರ್ತಾರೆ. ಬಟ್ ಆಪ್ತಾ ಇಂಟೀರಿಯರ್ಸ್ ಅಲ್ಲಿ ಸ್ಪೆಷಲೈಸ್ಡ್ ಆಗಿ ಮಾಡ್ಕೊಡ್ತಾರೆ ನಿಮ್ಗೆ ಪ್ರೀಮಿಯಂ ಕ್ವಾಲಿಟಿ ಮೇಕಪ್ ಯೂನಿಟ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮಿರರ್ ಅಲ್ಲಿ LED ಲೈಟ್ ತುಂಬಾನೇ ಯುನೀಕ್ ಆಗಿದೆ. ನಿಮ್ಗೆ ಎಕ್ಸ್ಟ್ರಾ ಈ ತರದ್ದು ಒಂದು ಯೂನಿಟ್ ಬೇಕಾ ಪಕ್ಕದಲ್ಲಿ ಕಾಸ್ಮೆಟಿಕ್ಸ್ ಇಟ್ಕೊಳಕ್ಕೆ, ಏನಾದ್ರೂ ಆಗಿರ್ಲಿ ಎಲ್ಲಾನು ಇಟ್ಕೋಬಹುದು. ಅಂಡ್ ಲುಕ್ ಎಟ್ ದಿಸ್, ಎಷ್ಟ್ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲೊಂದು ಬ್ಯೂಟಿಫುಲ್ ವಾಶ್ ಬೇಸಿನ್ ಇದೆ. ಅಂಡ್ ಈ ಮಿರರ್ ಅಲ್ಲಿ ಇಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಕೂಡ ಬರುತ್ತೆ. ಎಲ್ಲ ಫೆಸಿಲಿಟಿ ಇದೆ. ಸಿಕ್ಕಾಪಟ್ಟೆ ಅರ್ಜೆಂಟ್ ಆಗಿ ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಓಡ್ಬೇಕು, ಡೈನಿಂಗ್ ಟೇಬಲ್ ಅಲ್ಲಿ ಕೂರೋಸ್ ಟೈಮ್ ಇಲ್ಲ, ಡೋಂಟ್ ವರಿ. ಇಲ್ಲಿ ನೋಡಿ ಎಷ್ಟ್ ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಬ್ರೇಕ್ಫಾಸ್ಟ್ ಕೌಂಟರ್ ಕೂಡ ಮಾಡಿದ್ದಾರೆ. ಸಖತ್ತಾಗಿದೆ. ವೆಜಿಟೇಬಲ್ಸ್ ಎಲ್ಲ ಇಡ್ಬಹುದು. ಚೆನ್ನಾಗಿದೆ ಅಲ್ವಾ? ಎರಡೆರಡು ಇದೆ. ನಿಮ್ ಮನೆ ಹಾಲ್ನ ನೀವು ಎಂಟರ್ ಆಗಿದ ತಕ್ಷಣ ಈ ತರ ಬ್ಯೂಟಿಫುಲ್ ಆಗಿ ಪಾರ್ಟಿಷನ್ ಕೊಟ್ರೆ ಎಷ್ಟ್ ಚೆನ್ನಾಗಿರತ್ತಲ್ವಾ? ನೀವು ಇದೇನೋ ವುಡ್ ಅನ್ಕೋತಿದ್ದೀರಾ? ಇಲ್ಲ, ಇದು ಕೂಡ ಅಲ್ಯೂಮಿನಿಯಂ. ಸ್ಟಡಿ ಟೇಬಲ್ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ. ಎಲ್ರ ಮನೆಗೂ ಅಫ್ಕೋರ್ಸ್ ಮಕ್ಳು ಇದ್ದೇ ಇರ್ತಾರೆ, ಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಬುಕ್ ಶೆಲ್ಫ್ ಇದೆ, ಮ್ಯಾಗ್ನೆಟಿಕ್ ಲಾಕ್ ಇದೆ, ಅದಷ್ಟು ಕಡೆ ಲಾಕ್ ಆಗುತ್ತೆ. ಸ್ಟೋರೇಜಸ್ ಇದೆ. ಕಾಸ್ಟ್ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ನಮಗ್ ಕ್ವಾಲಿಟಿ ಬೇಕು. ಇನ್ವೆಸ್ಟ್ಮೆಂಟ್ ಒಂಚೂರು ಜಾಸ್ತಿನೇ ಮಾಡ್ತೀವಿ, ಬಟ್ ಪ್ರೀಮಿಯಂ ಆಗಿರ್ಬೇಕು ಅಂತ ನೀವೇನಾದ್ರು ಯೋಚನೆ ಮಾಡ್ತಿದ್ರೆ ಈ ತರದ ಒಂದು ಇದಕ್ಕೆ ಹೋಗಿ. ವಾರ್ಡ್ರೋಬ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ ನೋಡಿ. ಇದು ಗ್ಲಾಸ್ ಡೋರ್ಸ್ ಜೊತೆಗೆ ಇದು ವುಡ್ ಅನ್ಕೋತಿದ್ರ? ಖಂಡಿತ ಅಲ್ಲ, ಇದೆಲ್ಲವೂ ಅಲ್ಯೂಮಿನಿಯಂ ವಾರ್ಡ್ರೋಬ್ಸ್ ಆಗಿರತ್ತೆ. ಸೊ ಲುಕ್ ಅಟ್ ದಿಸ್, ಎಷ್ಟ್ ಚೆನ್ನಾಗಿದೆ ನೋಡಿ. ಎಲ್ಲ ಕಂಪ್ಲೀಟ್ ಆಗಿ ಅಲ್ಯೂಮಿನಿಯಂ ವಾರ್ಡ್ರೋಬ್ಸ್.
ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ. ಲೈಟ್ಸ್ ಕೂಡ ಕೊಟ್ಟಿದ್ದಾರೆ ಒಳಗಡೆ ಅಂಡ್ ಎಷ್ಟೊಂದು ಕಂಪಾರ್ಟ್ಮೆಂಟ್ಸ್ ಇದೆ. ಲೈಫ್ ಅಲ್ಲಿ ಒಂದ್ಸರಿ ಮನೆ ಕಟ್ಟಿಸ್ತೀವಿ, ಮಾಡ್ಸೋ ಇಂಟೀರಿಯರ್ ಕ್ಲಾಸ್ ಆಗಿರ್ಬೇಕು, ಪ್ರೀಮಿಯಂ ಆಗಿರ್ಬೇಕು ಅಂತ ಹೇಳಿದ್ರೆ ನೀವು ಆಪ್ತಾ ಇಂಟೀರಿಯರ್ಸ್ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಲೇಬೇಕು. ಯಾಕಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ನಂಗಂತೂ ಇಷ್ಟ ಆಗೋಯ್ತು. ನಮ್ಮನೆಗೆ ಡೆಫಿನೆಟ್ಲಿ ಇವರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದೀನಿ, ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಜನ ಟಿವಿ ಯೂನಿಟ್ ನ ಪ್ಯಾನ್ಲಿಂಗ್ ಮಾಡಿಸ್ಬಿಟ್ಟು ಅದೇ ಟಿವಿ ಯೂನಿಟ್ ಅಂತ ಹೇಳ್ತಾರೆ. ಖಂಡಿತ ಅಲ್ಲ, ನೀವು ನೋಡ್ತಾ ಇದೀರಲ್ಲ ಇದು ಕಂಪ್ಲೀಟ್ ಟಿವಿ ಯೂನಿಟ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಇಂದ ಮಾಡಿರುವಂತದ್ದು. ಅಂಡ್ ಬಹಳ ಜನ ನಿಮ್ಗೆ ಪ್ಯಾನ್ಲಿಂಗ್ ಎಲ್ಲ ಮಾಡ್ಬಿಟ್ಟು ಅದ್ರದ್ದು ಏನು ಅಂದ್ರೆ ಅಲ್ಯೂಮಿನಿಯಂ ಪ್ರೈಸ್ ನ ನಿಮ್ಗೆ ಹಾಕ್ಬಿಡ್ತಾರೆ, ಅದ್ರಲ್ಲೂ ಮೋಸ ಹೋಗ್ತೀರಾ ನೋಡ್ಕೊಳ್ಳಿ. ಬಟ್ ಇಲ್ಲಿ ನಿಮ್ಗೆ ಇದೊಂದು ಸ್ಯಾಂಪಲ್ ಅಷ್ಟೇ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡೋಕೆ ಅಂತ. ಬಟ್ ಈ ತರ 100+ ವೆರೈಟೀಸ್ ನಿಮ್ಗೆ ಆಪ್ಷನ್ಸ್ ಕೊಡ್ತಾರೆ, ನೀವು ಕಸ್ಟಮೈಸ್ ಮಾಡಿಸ್ಕೋಬಹುದು ನಿಮ್ಗೆ ಯಾವ ತರ ಕಲರ್ ಕಾಂಬಿನೇಷನ್ಸ್ ಹೇಗ್ ಬೇಕು ಅಂತ. ಸೊ ನೀವು ಇಲ್ಲಿ ಏನಾದ್ರೂ ಬೇರೆ ಎಕ್ಸ್ಟ್ರಾ ಸ್ಟೋರೇಜ್ ಅಂತ ಹೇಳಿದ್ರೆ, ಯೂಶಲಿ ಮಕ್ಳು ಇರ್ತಾರೆ, ಮಕ್ಕಳದ್ದು ಟಾಯ್ಸ್ ಇರ್ಬೋದು ಅಥವಾ ಟಿವಿಗೆ ಸಂಬಂಧಪಟ್ಟಿದ್ ರಿಮೋಟ್ ಆ ತರದ್ದು ಎಲ್ಲವನ್ನ ಇಡೋಕೆ ಸ್ಟೋರೇಜಸ್ ಕೂಡ ಸಿಕ್ಕಾಪಟ್ಟೆ ಇದೆ. ಯು ಕ್ಯಾನ್ ಸಿ ದಿಸ್. ಸೊ ಟಿವಿ ಯೂನಿಟ್ ಪಕ್ಕದಲ್ಲೇ ನಿಮ್ಗೆ ಈ ತರ ಅಟ್ಯಾಚ್ಡ್ ಆಗಿ ಒಂದು ಯೂನಿಟ್ ಅನ್ನ ಕೊಟ್ಟಿದ್ದಾರೆ. ಇದ್ರಲ್ಲೂ ಕೂಡ ನೀವು ಏನ್ ಬೇಕಾದ್ರೂ ಶೋ ಪೀಸಸ್ ನ ಇಟ್ಕೋಬಹುದು. ಸಿಟಿಗಳಲ್ಲಿ ಅದ್ರಲ್ಲೂ ಅಪಾರ್ಟ್ಮೆಂಟ್ಸ್ ಅಲ್ಲಿ ಫ್ಲಾಟ್ಸ್ ಅಲ್ಲಿ ಅಂತ ಇರುವಾಗ ನೋಡಿ ಈ ತರ ಟೆಂಪಲ್ಸ್ ಅನ್ನ ಮಾಡಿಸ್ಕೊಂಡ್ರೆ, ಪೂಜಾ ಯೂನಿಟ್ ಮಾಡಿಸ್ಕೊಂಡ್ರೆ ಬ್ಯೂಟಿಫುಲ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಜಸ್ಟ್ ಸ್ಯಾಂಪಲ್ ಅಷ್ಟೇ, ನಿಮ್ಗೆ ಯಾವ ಕಲರ್ ಅಲ್ಲಿ ಬೇಕಾಗಿದ್ರು ಸಿಗುತ್ತೆ. ಇದೆಲ್ಲ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಆಗಿರುತ್ತೆ, ವುಡನ್ದು ಅಂತ ಅನ್ಕೋಬೇಡಿ, ಯಾವ ಕಲರ್ ಬೇಕಾದ್ರೂ ಮಾಡ್ಕೊಡ್ತಾರೆ. ಅಂಡ್ ಕೆಳಗಡೆ ಕೂಡ ನಿಮ್ಗೆ ನೋಡಿ ಸ್ಟೋರೇಜ್ ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂತ. ಪೂಜಾ ಸಾಮಗ್ರಿಗಳು ಏನೇ ಇದ್ರು ಎಲ್ಲ ಇಟ್ಕೋಬಹುದು. ಸೊ ನೀವ್ ಈಗ ನೋಡ್ತಿದ್ದೀರಲ್ಲ ಈ ತರ ನಿಮ್ಗೆ ಯಾವುದೇ ವಾಲ್ಗೆ ಬೇಕಂದ್ರು ರೂಮ್ ಅಲ್ಲಿ, ಹಾಲ್ ಅಲ್ಲಿ ಮಾಡ್ಕೋಬಹುದು. ಬೆಡ್ರೂಮ್ ಅಲ್ಲಿ ಎಸ್ಪೆಷಲಿ ಕಾರ್ಡ್ಸ್ ಗೆ, ಬ್ಯಾಕ್ ಡ್ರಾಪ್ ಗೆ ನಿಮ್ಗೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಈ ತರ ಪ್ಯಾನೆಲ್ಸ್ ತರ ಆ ಲುಕ್ ಅನ್ನ ಕೊಡ್ತಾರೆ, ಫಿನಿಶಿಂಗ್ ಅನ್ನ ಕೊಡ್ತಾರೆ. ಸೊ ರಾಫ್ಟರ್ಸ್ ನ ಯೂಸ್ ಮಾಡಿ ಈ ತರ ನೀವು ವಾಲ್ ಪ್ಯಾನ್ಲಿಂಗ್ ಮಾಡ್ಕೋಬಹುದು. ಇದ್ರಲ್ಲಿ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ, ಕಲರ್ಸ್ ಇದೆ, ನೀವು ನೋಡ್ಬೋದು. ವೆರೈಟೀಸ್ ಆಫ್ ಸೀಲಿಂಗ್ ಕೂಡ ಮಾಡ್ಕೊಡ್ತಾರೆ. ನೋಡಿ ಇಂಟೀರಿಯರ್ ಅಲ್ಲಿ ಈ ತರ ನೀವೇನಾದ್ರೂ ಸೀಲಿಂಗ್ಸ್ ಮಾಡ್ಸಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿರತ್ತೆ. ಮನೆಗ್ ಬಂದವ್ರು ಯಾರ ಹತ್ರ ಮಾಡ್ಸಿದ್ರಿ, ಹೇಗ್ ಮಾಡ್ಸಿದ್ರಿ ಅಂತ ಕೇಳೋದು 100%. ಎಲ್ಲ ತುಂಬಾ ಪ್ರೀಮಿಯಂ ಅಂತಿದ್ದಾರೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರ್ಬೇಕು ಅಂತ ಖಂಡಿತ ಅನ್ಕೋಬೇಡಿ. ನಿಮ್ಗೆ ಬೇಕಾಗಿರೋ ಬಜೆಟ್ ಫ್ರೆಂಡ್ಲಿ ಆಗು ಕೂಡ ಮಾಡ್ಕೊಡ್ತಾರೆ, ನಿಮ್ಮ ಬಜೆಟ್ಗೂ ಕೂಡ. ಅದ್ರಲ್ಲಿ ಪಿಜಿಗಳಿಗೆ, ಹಾಸ್ಟೆಲ್ಸ್ಗೆ ಈ ತರ ನೋಡಿ, ಎಸ್ಪೆಷಲಿ ನಿಮ್ಗೆ ಆಫೀಸ್ ಯೂಸ್ಗಾಗ್ಲಿ ಈ ತರ ಬುಕ್ಸ್ ಏನಾದ್ರು ಇಟ್ಕೋಬೇಕು, ಫೈಲ್ಸ್ ಇಟ್ಕೋಬೇಕು ಅಂದ್ರೂ ಮಾಡ್ಬೋದು. ಅಥವಾ ವಾರ್ಡ್ರೋಬ್ಗೆ ಪಿಜಿಯಲ್ಲಿ, ಹಾಸ್ಟೆಲ್ಸ್ ಅಲ್ಲಿ ಎಲ್ಲಾನು ಆ ತರದ್ದು ಯೂನಿಟ್ಸ್ ಕೂಡ ನಿಮ್ಗೆ ಮಾಡ್ಕೊಡ್ತಾರೆ. ಸೊ ತುಂಬಾನೇ ಎಲ್ಲ ಕ್ವಾಲಿಟಿ ಇದೆ, ಬ್ಯೂಟಿಫುಲ್ ಆಗಿದೆ, ನಿಮ್ಗೆ ಬೇಕಾಗಿರೋಷ್ಟು ಸ್ಪೇಸ್ಗೆ ಇಡ್ಸೋ ಹಾಗೆ ಮಾಡ್ಕೊಡ್ತಾರೆ. ಇನ್ನು ಯಾಕೆ ಯೋಚನೆ ಮಾಡ್ತಿದ್ದೀರಾ, ಈಗಲೇ ಕಾಂಟ್ಯಾಕ್ಟ್ ಮಾಡಿ ಆಪ್ತಾ ಅಲ್ಯೂಮಿನಿಯಂ ಇಂಟೀರಿಯರ್ಸ್ಗೆ. ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫಾರ್ ಮೋರ್ ಡೀಟೇಲ್ಸ್. ಅಂದಹಾಗೆ ಇವರ ಎಕ್ಸ್ಪೀರಿಯನ್ಸ್ ಸೆಂಟರ್ ಇರೋದು ಶೋಭಾ ಫಾರೆಸ್ಟ್ ವ್ಯೂ ಅಪಾರ್ಟ್ಮೆಂಟ್, ತಲಘಟ್ಟಪುರ, ಬೆಂಗಳೂರಿನಲ್ಲಿ. ಈಗಲೇ ನಿಮ್ಮ ಡ್ರೀಮ್ ಹೋಮ್ನ ಆಪ್ತಾ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅವರಿಂದ ಇಂಟೀರಿಯರ್ ಡಿಸೈನ್ ಮಾಡಿಸ್ಕೊಳ್ಳಿ.